ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಮೌಲ್ಯ ಶಿಕ್ಷಣದ ಒಂದು ಪಾಠವಾದಂಥ ಒಂದು ಇಟ್ಟಿಗೆ ಕಡಿಮೆ ಇದೆ, ಈ ಒಂದು ಪಾಠದ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ಹೇಳ್ತಾರೆ ನಾವೆಲ್ಲ ನಿಷ್ಠಾವಂತರಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು, ಮತ್ತು ಒಳ್ಳೆಯ ಗುಣಗಳನ್ನು ಬೆಳೆಸ್ಕೋಬೇಕು, ಒಳ್ಳೆಯ ಚಾರಿತ್ರ್ಯನ ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಯಾಕೆ ನಾವು ಬೆಳೆಸ್ಕೋಬೇಕು, ಯಾಕೆ ನಾವು ಪ್ರಾಮಾಣಿಕರಾಗಿರಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಒಂದು ಕಥೆಯ ಮೂಲಕ ಇಲ್ಲಿ ಹೇಳಿದ್ದಾರೆ ನೋಡ್ರಿ. ಒಬ್ಬ ಮನೆ ಕಟ್ಟುವ ಗಾರೆ ಕೆಲಸವನ್ನು ಇದ್ದ. ಒಬ್ಬ ಮನೆ ಕಟ್ತಕ್ಕಂಥ ಗಾರೆ ಕೆಲಸದಲ್ಲಿರ್ತಾನೆ. ಅವನು ಒಂದು ಹಳ್ಳಿಯಲ್ಲಿ ಶಾಲೆಯ ಗೋಡೆಯೊಂದನ್ನು ಕಟ್ತಾ ಇದ್ದ. ಅವನೇನು ಮಾಡ್ತಾನೆ, ಒಂದು ಹಳ್ಳಿಯಲ್ಲಿ ಶಾಲೆಯ ಗೋಡೆಯನ್ನು ಕಟ್ತಾ ಇರ್ತಾನೆ. ಅವನ ಕೆಲಸ ಮುಗಿಯಲು ಬಂದಾಗ ಅವನಿಗೆ ಒಂದು ಸಮಸ್ಯೆ ಎದುರಾಯಿತು. ಇನ್ನೇನೋ ಶಾಲೆಯ ಗೋಡೆಯನ್ನು ಕಟ್ಟಾಯಿತು. ಕಟ್ತಕ್ಕಂಥ ಸಮಯದಲ್ಲಿ ಕೊನೆಗೆ ಒಂದು ಸಮಸ್ಯೆ ಬರ್ತದೆ ಅವನಿಗೆ. ಆ ಸಮಸ್ಯೆ ಏನಪ್ಪ ಅಂತಂದರೆ, ಗೋಡೆಯನ್ನು ಪೂರ್ಣಗೊಳಿಸಲು ಅವನಿಗೆ ಒಂದು ಇಟ್ಟಿಗೆ ಕಡಿಮೆ ಇತ್ತು. ಆ ಗೋಡೆಯನ್ನು ಫುಲ್ ಕಟ್ಟಬೇಕು ಅಂತಂದರೆ ಒಂದು ಇಟ್ಟಿಗೆ ಬೇಕಾಗಿರ್ತದೆ. ಆದರೆ ಆ ಒಂದು ಇಟ್ಟಿಗೆಯ ಕೊರತೆ ಇರ್ತದೆ. ಆ ಸಮಯದಲ್ಲಿ ಏನಾಗುತ್ತೆ ನೋಡ್ರಿ, ಅವನು ಏನು ಮಾಡಬೇಕೆಂದು ಯೋಚಿಸ್ತಿದ್ದ. ಆ ಸಮಯದಲ್ಲಿ ಏನು ಮಾಡಲಿ, ಒಂದು ಇಟ್ಟಿಗೆ ಕಡಿಮೆ ಇದೆಯಲ್ಲ, ಹೇಗೆ ಕಟ್ಟೋದು ಅಂತೇಳಿ ಅವನು ಯೋಚನೆಯನ್ನು ಮಾಡ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಅವನ ಮಗ ತಂದೆಯನ್ನು ಕೇಳ್ದ. ಅಲ್ಲೇನಾಗುತ್ತೆ, ಆ ಸಮಯದಲ್ಲಿ ಅವನ ಮಗ ಅಂದರೆ ಗಾರೆ ಕೆಲಸದವನ ಮಗ ಅಲ್ಲಿಗೆ ಬರ್ತಾನೆ. ಬಂದು ಏನಪ್ಪ ನಿನ್ನ ಸಮಸ್ಯೆ ಅಂತ ಕೇಳ್ತಾನೆ. ಕೇಳಿದಾಗ ಬಂದು ಕೇಳ್ತಾನೆ, ಮಗ ಏನಾಯ್ತಪ್ಪ, ನಾವು ಇನ್ನೂ ಮನೆಗೆ ಏಕೆ ಹೋಗ್ತಿಲ್ಲ, ಗೋಡೆ ಕಟ್ಟಿ ಮುಗಿದಿದೆ ತಾನೆ. ಆ ಮಗು ಹೇಳ್ತದೆ, ಏನಪ್ಪ ಏನಾಯಿತು, ಯಾಕೆ ಇನ್ನೂ ಕೂಡ ಟೈಮ್ ಆದರೂ ಕೂಡ ಇನ್ನೂ ಮನೆಗೆ ಹೋಗ್ತಾ ಇಲ್ಲ, ಗೋಡೆ ಕಟ್ಟಾಯಿತು ತಾನೆ, ಎಲ್ಲ ಮುಗಿತು ತಾನೆ, ಇನ್ನೂ ಯಾಕೆ ಮನೆಗೆ ಹೋಗಿಲ್ಲ, ಮನೆಗೆ ಯಾಕೆ ಹೋಗ್ತಾ ಇಲ್ಲ ನಾವು ಅಂತ ಆ ಹುಡುಗ ತನ್ನ ತಂದೆಯನ್ನು ಕೇಳ್ತಾನೆ. ಕೇಳಿದಾಗ ತಂದೆ ಹೇಳ್ತಾನೆ, ಇಲ್ಲ ಮಗನೇ, ಇನ್ನೂ ಮುಗಿದಿಲ್ಲ, ಒಂದು ಇಟ್ಟಿಗೆ ಕಡಿಮೆ. ಇಲ್ಲ ಮಗನೇ, ಕೆಲಸ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಒಂದು ಇಟ್ಟಿಗೆ ಕಡಿಮೆ ಇದೆ, ಅದಕ್ಕೋಸ್ಕರ ಕೆಲಸ ಇನ್ನೂ ಕೂಡ ಮುಗಿದಿಲ್ಲ ಅಂತ ಹೇಳ್ತಾನೆ. ಹೇಳ್ದಾಗ ನೋಡ್ರಿ, ಮಗ ಹೇಳ್ತಾನೆ, ಅಪ್ಪ ಒಂದು ಕಾರ್ಡ್ಬೋರ್ಡ್ ಹಾಕಿ ಮೇಲಿಂದ ಪ್ಲಾಸ್ಟರ್ ಮಾಡಿಬಿಡಿ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ಆ ಹುಡುಗ ಹೇಳ್ತಾನೆ, ನೋಡಿ ಅಲ್ಲಿ ಪ್ರಾಮಾಣಿಕತೆ ಏನಾಗ್ತದೆ, ಮರೆ ಆಗ್ತಾಯಿದೆ. ಅಲ್ಲಿ ಏನಾಗ್ತಾನೆ, ಇಟ್ಟಿಗೆ ಕಡಿಮೆ ಇದೆ ತಾನೆ, ಅದಕ್ಕೇನು ಏನು ತಲೆ ಕೆಡಿಸ್ಕೋಬೇಡಿ, ಒಂದು ಕಾರ್ಡ್ಬೋರ್ಡ್ ಶೀಟ್ ಹಾಕ್ಬಿಟ್ಟು ಅಲ್ಲಿ ಪ್ಲಾಸ್ಟರ್ ಹಾಕ್ಬಿಡಿ, ಯಾರಿಗೂ ಕೂಡ ಗೊತ್ತಾಗಲ್ಲ ಅಂಥೇಳಿ ಆ ಹುಡುಗ ಹೇಳ್ತಾನೆ. ಅದಕ್ಕೆ ತಂದೆ ಹೇಳ್ತಾನೆ, ಇಲ್ಲ ಮಗನೇ, ನಾನೆಂದಿಗೂ ಹಾಗೆ ಮಾಡುವುದಿಲ್ಲ. ಒಬ್ಬ ವ್ಯಕ್ತಿಗೆ ತಿಳಿತದೆ, ಆ ರೀತಿ ನಾವು ಮಾಡೋಕ್ಕಾಗಲ್ಲ. ಯಾರಾದ್ರಿಗಾದರೂ ಗೊತ್ತಾಗುತ್ತೆ ಈ ವಿಷಯ, ಅದರಿಂದ ನಾನು ಮಾಡಲ್ಲ. ಅದಕ್ಕೆ ಮಗ ಹೇಳ್ತಾನೆ, ಆದರೆ ನಾನು ಯಾರಿಗೂ ಹೇಳೋದಿಲ್ಲಪ್ಪ, ಆದರೂ ನನಗೆ ತಾನೇ ಗೊತ್ತಿರೋದು, ನಾನು ಯಾರಿಗೂ ಕೂಡ ಹೇಳಲ್ಲ ಅಂತ ಆ ಹುಡುಗ ಅವ್ರ ಅಪ್ಪನಿಗೆ ಹೇಳ್ತದೆ. ಅದಕ್ಕೆ ಹೇಳ್ತಾನೆ ತಂದೆ, ಆದರೂ ನನ್ನ ಅಂತರಾಳಕ್ಕೆ ಗೊತ್ತಿರುತ್ತೆ ಮಗನೇ, ನಾನು ತಪ್ಪು ಮಾಡಿದೆ ಅಂತ ನನಗೆ ಯಾವತ್ತಿದ್ದು ತಿಳಿದಿರ್ತದೆ. ಆದರೆ ಬೇರೆಯವ್ರಿಗೆ ಗೊತ್ತಾಗಲಿಲ್ಲ ಅಂದರೂ ಕೂಡ ನಮಗೇನಾಗುತ್ತೆ ಅಂತಂದರೆ, ನಮ್ಮ ಮನಸ್ಸಿಗೆ ತಿಳಿತದೆ ನಾವು ತಪ್ಪು ಮಾಡಿಲ್ವಾ ಅಂತೇಳಿ. ಅದರಿಂದ ನಾನು ಈ ಕೆಲಸವನ್ನು ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆ ನಿಷ್ಠಾವಂತ ಗಾರೆ ಕೆಲಸದವನು ಮರುದಿನ ಮತ್ತೆ ಒಂದು ಇಟ್ಟಿಗೆ ತಂದು ಗೋಡೆ ಕಟ್ಟುವ ಕೆಲಸವನ್ನು ಸರಿಯಾಗಿ ಪೂರ್ಣಗೊಳಿಸಿದ. ಆಮೇಲೆ ಏನು ಮಾಡ್ತಾನೆ, ಅವನು ಇಟ್ಟಿಗೆ ಕೊರತೆ ಇತ್ತಲ್ಲ, ಅದಕ್ಕೆ ಮಾರನೇ ದಿನ ಬಂದು ಏನು ಮಾಡ್ತಾನೆ, ಮತ್ತೆ ಒಂದು ಇಟ್ಟಿಗೆಯನ್ನು ಹಾಕಿ ಗೋಡೆಯನ್ನು ಕಟ್ಟಿ ಆ ಗೋಡೆಯನ್ನು ಪೂರ್ಣವಾಗಿ ಮುಗಿಸ್ತಾನೆ. ನೋಡಿ, ಇಲ್ಲಿ ಏನಪ್ಪ ಹೇಳ್ತಾರೆ ಅಂದರೆ, ನಮ್ಮ ಪ್ರಾಮಾಣಿಕತೆ ಹೆಂಗೆ ಇರಬೇಕು, ನಿಷ್ಠೆ ಅಂತಕ್ಕಂಥದ್ದು ಹೇಗಿರಬೇಕು, ಮತ್ತು ಯಾವ ರೀತಿ ನಾವು ಉತ್ತಮರಾಗಿರಬೇಕು, ಒಳ್ಳೆಯ ಚಾರಿತ್ರ್ಯವನ್ನು ನಾವು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಈ ಕಥೆಯ ಮೂಲಕ ಹೇಳ್ತಾರೆ. ಯಾಕಂದರೆ ನಾವು ಯಾರಿಗೂ ಗೊತ್ತಾಗಲ್ಲ, ನಾವೇನು ಮಾಡಿದ್ರು ಗೊತ್ತಾಗಲ್ಲ, ಯಾರೂ ನೋಡಿಲ್ಲ ಅಂತ ನಾವು ತಪ್ಪು ಕೆಲಸಗಳನ್ನು ಮಾಡಿದ್ರೂ ಕೂಡ ನಮ್ಮ ಅಂತರಾಳಕ್ಕೆ ಗೊತ್ತಿರ್ತದೆ, ಹೌದು ನಾವು ಮಾಡಿರೋ ತಪ್ಪು ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಕಾಡ್ತಿರ್ತದೆ. ಅದಕ್ಕೆ ಮಗು ಇಲ್ಲಿ ಪ್ರಾಮಾಣಿಕತೆಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಈ ಒಂದು ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ರಾಮಾಣಿಕತೆ ಅಂತಂದರೆ ಏನಪ್ಪ ಅಂತಂದರೆ, ಇಲ್ಲಿ ಯಾರೂ ಕೂಡ ನಮ್ಮನ್ನು ನೋಡ್ತಾ ಇಲ್ಲ, ಯಾರೂ ಕೂಡ ನಮ್ಮನ್ನು ಗಮನಿಸ್ತಿಲ್ಲ ಅಂಥೇಳಿ ನಾವು ಸರಿಯಾದ ಕೆಲಸವನ್ನು ಮಾಡಬೇಕು. ಯಾರೂ ಕೂಡ ನಮ್ಮನ್ನು ಗಮನಿಸ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಏನೇನೋ ಮಾಡಿಬಿಡೋದಲ್ಲ. ಅಲ್ಲೇನು ಮಾಡಬೇಕು, ಯಾರು ಗಮನಿಸಲಿ ಬಿಡಲಿ, ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಅದೇ ಪ್ರಾಮಾಣಿಕತೆ. ಇಲ್ಲಿ ಮತ್ತೆ ಒಂದು ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದು ಚಟುವಟಿಕೆಯನ್ನು ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ, ಸತ್ಯ ಮತ್ತು ನಿಷ್ಠೆ ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ಪುರಾಣ ಪುರುಷರ ಕಥೆಗಳನ್ನು ಬರೀರಿ ಅಂತೇಳಿ ನೀವು ಬರೀಬೋದು. ಪುರಾಣ ಪುರುಷರು ಸತ್ಯ ಹರಿಶ್ಚಂದ್ರ, ಸತ್ಯಗೆ ಹೆಸರಾಗಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಅವನ ಬಗ್ಗೆ ಬರಿಬೋದು. ಜೊತೆಗೆ ಪುಣ್ಯಕೋಟಿ ಕತೆ ಕೇಳಿರ್ಬೋದು ನೀವು, ಹಸು ಮತ್ತು ಹುಲಿಯ ಕತೆ, ಅದನ್ನು ಕೂಡ ನೀವು ಇಲ್ಲಿ
ಬರೆದು ಈ ಒಂದು ಚಟುವಟಿಕೆಯನ್ನು ಕಂಪ್ಲೀಟ್ ಮಾಡ್ಬೋದಾಗಿರ್ತದೆ. ಇಷ್ಟು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.